ಗುರುಭ್ಯೋ ನಮಃ. ಶ್ರೀ ಲಕ್ಷ್ಮೀ ಸಮೇತ ಕಿಲ್ಲೆ ರಂಗನಾಥ ಸ್ವಾಮಿಯೇ ನಮಃ. ಭಾರತ ದೇಶದ ಕರ್ನಾಟಕ ಪ್ರದೇಶದಲ್ಲಿ ಅರ್ಕಾವತಿ ನದಿಯ ದಕ್ಷಿಣ ದಂಡೆಯಲ್ಲಿ ನೆಲೆಸಿರುವಂತಹ 800 ವರ್ಷಗಳ ಇತಿಹಾಸ ಇರುವಂತಹ ಶ್ರೀ ಕೋಟೆ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಮಾಘ ಮಾಸದ ರಥಸಪ್ತಮಿಯಂದು ನಡೆಯುವಂತಹ 108 ಲೀಟರ್ ಅಭಿಷೇಕ, ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕ, ಮತ್ತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೋಟೆ ಹಾಗೂ ರಥಬೀದಿಗಳಲ್ಲಿ ತೇರು ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ರಥಬೀದಿಗಳಲ್ಲೂ ಕೂಡ ಮಂಟಪಪಡಿ ಪೂಜೆ ಹಾಗೆ ವಿಶೇಷವಾದಂತಹ ಭಕ್ತಾದಿಗಳಿಂದ ಸೇವೆ ಪ್ರತಿ ವರ್ಷವೂ ನಡ್ಕೊಂಡು ಬರ್ತಾ ಇದೆ. ಆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ವಿಶೇಷವಾಗಿ ಸ್ವಾಮಿಗೆ ಅಷ್ಟೋತ್ತರ ಶತ ಹಾಲನ ಅಭಿಷೇಕ ಆಗಿ, ಪಂಚಾಮೃತ ಅಭಿಷೇಕ ಆಗಿ ಎಲ್ಲ ರಥಬೀದಿಯಲ್ಲೂ ಉತ್ಸವಾದಿಗಳನ್ನೆಲ್ಲ ಮುಗಿಸಿ ಮಧ್ಯಾಹ್ನ ಸರಿಯಾಗಿ 12 ಗಂಟೆಗೆ ಮಹಾಮಂಗಳಾರತಿಯನ್ನು ಮಾಡಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ವಿಶೇಷವಾದ ಪ್ರಸಾದ ವಿನಿಯೋಗ ಆಗಿದೆ. ಈ ರಥಸಪ್ತಮಿಯಲ್ಲಿ ಸ್ವಾಮಿಯ ದರ್ಶನ ಏಕೆ ಅಂದರೆ ನಮ್ಮ ಜೀವನದಲ್ಲಿ ಮಾಡಿದಂಥ ಎಷ್ಟೋ ಕರ್ಮಗಳನ್ನ ಕಲಿಯೋದಕ್ಕೋಸ್ಕರ ಇವತ್ತಿನ ದಿನ ಎಕ್ಕ ಅಂದ್ರೆ ಬಿಳಿ ಎಕ್ಕದ ಗಿಡದ ಎಲೆಯಿಂದ ನಾವು ಶಿರಸ್ಸಿಗೆ ಮತ್ತೆ ನಮ್ಮ 2 ಭುಜಗಳಿಗೆ, ಹೃದಯ ಭಾಗಕ್ಕೆ ಹಾಗೂ ಬೆನ್ನಿನ ಭಾಗಕ್ಕೆ ಇದೆಲ್ಲ ಆ ಎಕ್ಕದ ಗಿಡದ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡ್ತೀವಿ. ಅಂದ್ರೆ ಶಿರಸ್ಸಿನಿಂದ ಮಾಡ್ಬೇಕಾದ್ರೆ ಯಾವುದೇ ತರವಾದಂತಹ ಕರ್ಮ ಕಾರ್ಪಣ್ಯಗಳೇನೋ ಇದ್ರೆ ಅದೆಲ್ಲ ಕಳೆದು ಸ್ವಾಮಿ ಅನುಗ್ರಹ ಆಗಬೇಕು ಅನ್ನೋದಕ್ಕೋಸ್ಕರ ಅಂದ್ರೆ ನಾವು ಈ ವರ್ಷಾದಿಗಳಲ್ಲಿ ಮಾಡಿದಂತಹ ಏನೇನು ಕರ್ಮಗಳಿರುತ್ತೆ ಆ ಎಕ್ಕದ ಗಿಡದಿಂದ ಎಲೆಯ ಸ್ನಾನ ಮಾಡೋದ್ರಿಂದ ಆ ಕರ್ಮಗಳೆಲ್ಲ ಕಳಿಬೇಕು. ಆ ಸ್ನಾನವನ್ನು ಮುಗಿಸಿಕೊಂಡು ಇವತ್ತಿನ ದಿನ ವಿಶೇಷವಾಗಿ ರಂಗನಾಥ ಸ್ವಾಮಿಯ ದರ್ಶನ, ಶ್ರೀನಿವಾಸನ ದರ್ಶನವನ್ನ ಮಾಡಬೇಕು. ವಿಶೇಷವಾದಂತಹ ಅನುಗ್ರಹವನ್ನ, ಸ್ವಾಮಿಯ ಸಾನ್ನಿಧ್ಯದನ್ನ ಮತ್ತೆ ಸ್ವಾಮಿಯ ಮುಖದಲ್ಲಿರುವ ತೇಜಸ್ಸನ್ನ, ಯಾಕಂದ್ರೆ ಸೂರ್ಯನ ಪಥಸಂಚಲನ ಪ್ರಾರಂಭವಾಗಿರುತ್ತೆ. ಇವತ್ತಿನಿಂದ ಸೂರ್ಯ ಉತ್ತರದ ಕಡೆಗೆ ಪ್ರಯಾಣ ಮಾಡ್ತಿರ್ತಾರೆ. ಇವತ್ತಿಂದ ಆ ಪ್ರಯಾಣ ಮಾಡ್ಬೇಕಾದ್ರೆ ಆ ಸೂರ್ಯನ ತೇಜಸ್ ಏನಿದೆ ಅದು ಸ್ವಾಮಿಯ ಮೇಲೆ ಕಂಗೊಳಿಸಿದಾಗ ಸ್ವಾಮಿಯ ಮುಖದಲ್ಲಿ ಆ ತೇಜಸ್ ಬಂದಾಗ ಆ ತೇಜಸ್ಸನ್ನು ಬಂದು ದರ್ಶನ ಮಾಡಬೇಕು. ಮತ್ತೆ ಪ್ರತಿ ರಥಸಪ್ತಮಿಗೂ ಏನು ಸಂಸ್ಕಾರಗಳಿದೆ ಆ ಸಂಸ್ಕಾರಗಳನ್ನ ಮಕ್ಕಳಿಗೂ ಹೇಳಿಕೊಟ್ಟು ನಾವು ಕೂಡ ಆ ಸಂಸ್ಕಾರವನ್ನು ಮಾಡಿದಾಗ ಮಕ್ಕಳಿಗೆ ಆಯುಷ್, ಆರೋಗ್ಯ, ಸಕಲ ವಿದ್ಯಾಪಾರಂಗತರಾಗ್ತಾರೆ. ಹಾಗೆ ಎಲ್ಲಾ ತರವಾದಂತಹ ಅವರಲ್ಲಿರುವಂತಹ ಕರ್ಮಗಳು ಬಿಟ್ಟೋಗಿ ಅವರಿಗೆ ಸ್ವಾಮಿ ಅನುಗ್ರಹ ಆಗುತ್ತೆ. ಅದರಿಂದಾಗಿ ರಥಸಪ್ತಮಿ ಎಂದು ಪ್ರತಿ ವರ್ಷವೂ ಎಲ್ಲಾ ಭಕ್ತಾದಿಗಳು ನಿಮ್ಮ ಮಕ್ಕಳಿಗೂ ಆ ಸಂಸ್ಕಾರವನ್ನು ಹೇಳ್ಕೊಡಿ. ಹಾಗೆ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ಸ್ವಾಮಿಯನ್ನು ದರ್ಶನ ಮಾಡಿಸಿ ಅವರಿಂದ ಅವರ ಮಕ್ಕಳಿಗೆ ಅನುಗ್ರಹವನ್ನು ಅನುಗ್ರಹಿಸಿ ಅವರಿಗೆ ಎಲ್ಲಾ ತರವಾದಂತಹ ವಿದ್ಯೆಯನ್ನು ಮತ್ತೆ ಸತ್ಕರ್ಮ, ಸದ್ವಿಷಯ, ಸದ್ಗುಣ ಕರ್ಮಾದಿಗಳನ್ನ ಸ್ವಾಮಿ ಕೊಡುವಂತೆ ಸ್ವಾಮಿ ಹತ್ರ ನಾವು ಭಕ್ತಿಯಿಂದ ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಸ್ವಾಮಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನ ಕೊಡಿಸ್ತಾರೆ. ಹಾಗೆ ಇವತ್ತಿನ ದಿನ ವಿಶೇಷವಾಗಿ ಸ್ವಾಮಿಯ ತೇಜಸ್ಸನ್ನು, ಆ ಸೂರ್ಯನ ಬೆಳಕು ಸ್ವಾಮಿ ಮೇಲೆ ಬಿಡೋದ್ರಿಂದ ಇವತ್ತಿನ ತೇಜಸ್ಸನ್ನು ಖಂಡಿತವಾದ ದರ್ಶನ ಮಾಡೋದ್ರಿಂದ ನಮ್ಮ ಪೂರ್ವಜನ್ಮ ಕೃತಂ ಪಾಪಂ ಅಂತಾರೆ. ಪೂರ್ವಜನ್ಮ ಮಾಡೋ ಎಲ್ಲಾ ಪಾಪಗಳು, ಕರ್ಮಗಳನ್ನ ಸ್ವಾಮಿ ಇವತ್ತು ಕಳೆದು ಅನುಗ್ರಹ ಮಾಡ್ತಾರೆ. ಅದರಿಂದಾಗಿ ವಿಶೇಷವಾಗಿ ಅಲಂಕಾರ ಆಗಿದೆ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಆ ಮುಖದಲ್ಲಿರುವಂತಹ ತೇಜಸ್ನ. ಆ ತೇಜಸ್ನ ನೀವು ನೋಡಿ ಎಲ್ರಿಗೂ ಸ್ವಾಮಿ ಅನುಗ್ರಹ ಆಗಲಿ. ಎಲ್ಲರಿಗೂ ದೀರ್ಘ ಸೌಮಗಲ್ಯ ಅಥವಾ ಆಯುಷ್ಯ, ಆರೋಗ್ಯನ, ಧನ ಕನಕ ವಸ್ತು ವಾಹನವನ್ನು ಕೊಟ್ಟು ಎಲ್ಲಾ ತರವಾದಂತಹ ಸಂಪತ್ತನ್ನು ಕೊಟ್ಟು ಭಗವಂತ ಕಾಪಾಡಲಿ. ಹಾಗೆ ಸ್ವಾಮಿಗೆ ಯಥೇಚ್ಛವಾದಂತಹ ಸೇವೆಯನ್ನು ಮಾಡುವಂತಹ ಶಕ್ತಿ, ಭಕ್ತಿಯನ್ನು ಎಲ್ಲಾ ದೇವಸ್ಥಾನಗಳಿಗೂ ಹಾಗೆ ಎಲ್ಲಾ ದೇವರಿಗೂ ಮಾಡುವಂತಹ ಆ ಜ್ಞಾನವನ್ನು ಸ್ವಾಮಿ ಕೊಡ್ಲಿ. ಆದಷ್ಟು ಹಳೆಯ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ, ಯಾಕಂದ್ರೆ ಸ್ವಾಮಿಯ ಸಾನ್ನಿಧ್ಯತೆ ಇರೋದು ತುಂಬಾ ಹಳೆಯ ದೇವಸ್ಥಾನಗಳಲ್ಲಿ 108 ಅಥವಾ 800 ವರ್ಷಗಳ ಹಿಂದೆ, 500 ವರ್ಷಗಳ ಹಿಂದೆ ಇರುವಂತಹ ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಿಂದ ಅಲ್ಲಿಯ ಸಾನ್ನಿಧ್ಯತೆ, ಅಲ್ಲಿರುವಂತಹ ಮನಸ್ಸಿನ ನೆಮ್ಮದಿ, ಅಲ್ಲಿರುವಂತಹ ಶಕ್ತಿ ಬೇರೆ ದೇವಸ್ಥಾನಗಳಲ್ಲಿ ಸಿಗೋದಿಲ್ಲ. ಅದರಿಂದಾಗಿ ಹೋಗಬಾರದು ಅಂತ ಎಲ್ಲಾ ದೇವಸ್ಥಾನಗಳಲ್ಲೂ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಹಳೆಯ ದೇವಸ್ಥಾನ ತುಂಬಾ ಭೇಟಿಯನ್ನು ಕೊಟ್ಟು ಅಲ್ಲಿಗೆ ಪೂಜೆಗೆ ಸಹಕರಿಸಿರೋದಾಗ್ಲಿ, ಅಲ್ಲಿರುವಂತಹ ಹೂಗೆ, ಎಣ್ಣೆಗೆ ಮತ್ತೆ ಬೇಕಾದಂತಹ ವಸ್ತುಗಳಿಗೆ ನೀವು ಸಹಕರಿಸಿ ಮಾಡಿದಾಗ ಆ ದೇವಸ್ಥಾನ ಇನ್ನೂ 800 ವರ್ಷ ಇರೋದು 1000 ವರ್ಷಗಳು ಆ ದೇವಸ್ಥಾನಗಳು ಉಳ್ಕೊಳ್ಳೋದಕ್ಕೆ ಅದು ಕಾರಣಗಳು ನೀವಾಗಿರ್ಬೇಕು ಅಂತ ಹೇಳ್ತಾ ರಥಸಪ್ತಮಿ ಎಂದು ಎಲ್ರಿಗೂ ಸ್ವಾಮಿ ಅನುಗ್ರಹ ಆಗಲಿ ಅಂತ ಕೇಳ್ಕೊತಾನೆ. ಜೈಂದ್ರ ರಮಣ ಗೋವಿಂದ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ, ಶ್ರೀ ಲಕ್ಷ್ಮೀ ಸಮೇತ ಕಿಲ್ಲೆ ರಂಗನಾಥ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ನಮ ಪಾರ್ವತೀ ಪತಯೇ ಹರ ಹರ ಮಹಾದೇವ. ಒಂದು ಪ್ರಸಾದ ಎತ್ಕೊಂಡ್ಬಿಡ್ತೀನಿ, ನೈವೇದ್ಯ ಮಾಡ್ಕೊಂಡು